ಇಷ್ಟು ಬೇಗ ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ, ಗೆಳತಿಯರೊಂದಿಗೆ ಸೇರಿಕೊಂಡು ಕುಂಟವಿಲ್ಲೆ ಆಡಿಕೊಂಡು ಕದ್ದು ತಿನ್ನುವಳು ಸೀಬೆಗಾಗಿ, ಅಣ್ಣಾಗಿಲ್ಲ ಇನ್ನೂ ಕಾಗಿ. ಇಷ್ಟು ಬೇಗ ಮದುವೆ ಯಾಕವ್ವ, ಇಷ್ಟು ಬೇಗ ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ. ಎಷ್ಟು ಚೆನ್ನಾಗಿದೆ. ಈ ಜಲ, ಈ ನೆಲ, ಈ ಕಾಡು, ಈ ಜಗ ಕಟ್ಟಿದ ಈ ಗೂಡು, ಇರಲಿ ಇರಲಿ ಹೀಗೆ ಪ್ರಕೃತಿ ಕೊಟ್ಟ ಕೊಡುಗೆ. ಎಷ್ಟು ಚೆನ್ನಾಗಿದೆ. ಎಸ್ ಮಕ್ಕಳೇ, ಈಗ ಅಣ್ಣ ಹೇಳಿದ್ದಾರೆ, ಮೇಟಿ ಅಣ್ಣ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಇಡೀ DRDO, ಏರ್ ಫೋರ್ಸ್, NAL, ಮೊಬೈಲ್ ಪ್ಲಾನೆಟೋರಿಯಂ, ಇಸ್ರೋ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಎಲ್ಲ ವಿಜ್ಞಾನ ಸಂಸ್ಥೆಗಳು, ಭಾರತ ಸರ್ಕಾರದ ವಿಜ್ಞಾನ ಸಂಸ್ಥೆಗಳು ಯಾದಗಿರಿಯ ಕ್ರೀಡಾಂಗಣಕ್ಕೆ ನಾಳೆ ಬಂದಿಳಿತಾ ಇದೆ. ನೀವು ಒಂದು ಮೊಬೈಲ್ ಪ್ಲಾನೆಟೋರಿಯಂ ನೋಡಲಿಕ್ಕೆ 180 ರೂಪಾಯಿ ಕೊಡಬೇಕು, ಉಚಿತವಾಗಿ ಕೊಡ್ತಾ ಇದ್ದೀವಿ. ಇಲ್ಲಿಗೆ ಬಂದಿದೆ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ನೋಡ್ಲಿಕ್ಕೆ ಎಲ್ಲಿ ಹೋಗ್ಬೇಕು? ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲಿಗೆ ಬರ್ತಾ ಇದೆ. ಇದೆಲ್ಲ ಸವಲತ್ತು ಬಳಸಬೇಕಾದ್ರೆ ಯಾರು? ನೀವು ಬಳಸ್ಕೊಳ್ಳಿಲ್ಲ. ಹಣೆ ಬರ ಗ್ರಾಚಾರ ಹಣೆ ಬರ ಗ್ರಾಚಾರ ಯಾರ ಕೈಲಿದೆ? ದೇವ್ರ ಕೈಲಿದೆಯಾ? ದೇವ್ರ ಕೈಲಿದೆಯಾ? ಇಲ್ಲ. ಅದಕ್ಕೆ ಈಗ ನೀವೊಂದು 5 ವರ್ಷ ಕಷ್ಟಬಿದ್ರೆ ಮಕ್ಕಳೇ, ನೀವು ಐಷಾರಾಮಿ ಜೀವನ ಮಾಡ್ಬೋದು. ಈ 5 ವರ್ಷ ಏನಾದ್ರು ಲೇಸಿ ಆದ್ರೆ 80 ವರ್ಷ ಭಿಕ್ಷೆ ಬೇಡ್ಬೇಕಾದ್ರೆ. ಅದಾಗಬಾರ್ದು ಅಂತ ಹೇಳಿ ಸೈನ್ಸ್ ಅವೇರ್ನೆಸ್, ಬದುಕಿನ ಶಿಕ್ಷಣವನ್ನ ಕಲಿಸ್ಲಿಕ್ಕೆ ಬಂದಿದ್ದೇವೆ. ಅದ್ರ ಜೊತೆಗೆ ನಿಮ್ಮೂರಲ್ಲಿ ಕೇರ ಬೀಳ್ತಾವಲ್ಲ, ಮೈ ಮೇಲೆ ಕೇರ ಬೀಳುತ್ತೆ, ಮೈ ಮೇಲೆ ದೇವರು ಬರುತ್ತೆ, ದೆವ್ವ ಬರುತ್ತೆ, ಆಮೇಲೆ ಕಿರ್ಚಾಡ್ತಾರೆ, ಕೂಗಾಡ್ತಾರೆ, ಇಷ್ಟ ತಿಂತಾರೆ, ಬೇರೆ ಭಾಷೆ ಮಾತಾಡ್ತಾರೆ. ಇದೆಲ್ಲ ಸೈಕಾಲಜಿಕಲ್ ಎಫೆಕ್ಟ್ ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರೆ. ಈಗಂದ್ರೆ ವಿಭೂತಿ ಕೊಡ್ತಾರೆ, ಅಲ್ಲಿ ಯಾರೋ ಒಬ್ಬ ನೋಡಿ ಕೈಗೆ ಕರ್ಪೂರ ಇಟ್ಕೊತಾರೆ, ಹೀಗೆ ಆಮೇಲೆ ಕೈ ಮೇಲೆ ಕರ್ಪೂರ ಇಟ್ಕೊಂಡು ಉರಿಸ್ತಾನೆ, ಹಿಂಗ್ ಉರಿಸ್ಕೊಳ್ತಾ ಇರ್ತಾನೆ, ಉರಿತಾ ಇರುತ್ತೆ. ಅಂತ ಇದ್ದಂಗೆನೆ ಹಿಂಗೆಲ್ಲ ಕರೀತಾರೆ, ಬಾಯಿ ನಾನು ಕರೀತಾ ಇದ್ದೀನಿ, ದೇವ್ರು ಬರ್ತಾ ಇದ್ದೀನಿ, ಬಾಯಿ ಬೇಗ ಇದ್ರ ಮೇಲೆ ಹುಡುಗಿ ಎದ್ಕೊತಾವಳೆ, ಯಾರು ಬರ್ತೀರಿ ಧೈರ್ಯವಾಗಿ ನೋಡಿ. ನೀವು ಇನ್ನೂ ಅಲ್ಲೇ ಇದ್ರೆ ಬೇಡ ಬೇಡ ಯಾಕಂದ್ರೆ ಇವನಿಗೆ ದೇವ್ರು ಬರೋದು ಜಾಸ್ತಿ. ಯಾರು ಬರ್ತೀರ ಧೈರ್ಯವಾಗಿ? ಇಲ್ಲ ನೀವು ಅಲ್ಲೇ ಇರ್ತೀರಾ? ನೋಡೋಣ ಯಾರು ಬರ್ತೀರಾ ನೋಡಿ. ಬಾಬಾ ಕಬ್ಬಳ ಕಟ್ಟಿನ ಹುಡುಗಿ ಬದಲಾಗಬೇಕ್ರಿ. ನೀವು ಅಲ್ಲೇ ಕೂತ್ಕೊಂಡ್ರೆ ನಿಮ್ಮನ್ನು ಎದುರಿಸ್ತಾರೆ ಜನ. ಇರೋಣ ಎದುರಿಸ್ತಾರೆ, ಬಾ ಹೀಗೆ ಈ ಕಡೆ ಬಾ, ಎದುರಿಸ್ತಾರೆ ಜನ. ಎದುರಿಕೊಳ್ಳೋರಿರೋರು ಎದುರಿಸೋರಿರ್ತಾರೆ ನೋಡಿ. ನಿಮ್ಮೆಲ್ಲರ ಮುಂದೆ ಹುಡುಗಿ ಕೈ ಮೇಲೆ ಮಾಮ ಇಲ್ಲಿ ಕೈ ಹಿಡಿ, ಎತ್ತ ಆ ಕಡೆ ತಿರುಗಿ ಹೇಳ್ತೀನಿ, ಮಂಗಳಾರತಿಗಳಿಗೆ ಹೇಳ್ತೀನಿ ಎಲ್ಲ ಹಾಗೆ. ಈಗಲಾರು ಕ್ಲಾಪ್ಸ್. ದೆವ್ವ ಬರ್ತಾ ಇದೆಯಾ? ಸುಡ್ತಾ ಇದೆಯಾ? ನೋಡಿ, ನೀನು ಒಬ್ಬಳೇ ಬಂದೆ, ಇವ್ರು ಯಾರು ಬರಲಿಲ್ಲ. ಹುಡುಗಿ ಎದ್ರಿಕೊಳ್ಳೋದು ತಪ್ಪ, ಎದುರಿಸೋದು ತಪ್ಪ? ಹೇಳಿ, ಎದುರು ಯಾರು ತಪ್ಪು? ಹಾಗಾದ್ರೆ ನೀವೆಲ್ಲ ಏನ್ ಮಾಡಿದ್ರಿ? ನೀವೆಲ್ಲ ಎಲ್ಲಿರ್ತೀರಿ? ಇಲ್ಲೇ ಇರ್ತೀರಿ, ಹೊರಗಡೆ ಬರಲ್ಲ. ನೋಡಿ, ಇದರಿಂದ ಒಂದು ಸೈನ್ಸ್ ಇದೆ ಮಕ್ಕಳೇ, ಇದ್ರಿಂದ ಒಂದು ಸೈನ್ಸ್ ಇದೆ. ಯಾರಿಗೂ ಗೊತ್ತಾಗಲ್ಲ. ಹಿಂಗ್ ಕೈ ಮೇಲೆ ಇಟ್ಕೊಂಡಕ್ಕೆ ಮಗನೇ ಅಂತ ಕರೀತಾರೆ, ಅಪ್ಪ ಅಂತ ಹೋಗೋದು ಕಾಲಿಗೆ ಬಿಡ್ತೀವಿ. ನಮ್ಮ ಹುಡ್ಸ ತಂದೆ ತಾಯಿ ಕಾಲಿಗೆ ಬಿಡೋದು, ನಾವು ಅವ್ರ ಕಾಲಿಗೆ ಬಿಡ್ತೀವಿ. ಇದರಿಂದ ಈ ಕೈ ಕರ್ಪೂರ ಇದೆಯಲ್ಲ, ಕೆಳಗಡೆ ನೀರಲ್ಲಿ ಕರ್ಪೂರ ನೆಂದಿರುತ್ತೆ. ಹುಡುಗಿ ಎದ್ರಿಕೊಂಡು ಈ ಹುಡುಗಿ ಧೈರ್ಯವಾಗಿ ಬಂದು, ಯಾರು ಧೈರ್ಯವಾಗಿ ಮುಂದೆ ಬರ್ತೀರಿ ಅವ್ರ ಬದುಕನ್ನ ಕಟ್ಕೊಡ್ತೀವಿ. ತಾಯ್ತ ಕಟ್ಕೊಳ್ತೀರಿ, ಯಂತ್ರ ಕಟ್ಕೊಳ್ತೀರಿ. ಮುಂದೆ ಬಂದವರು ಬದುಕು ಕಟ್ಕೊಳ್ತಾರೆ, ಅಲ್ಲ ಇದ್ದರು
ಬಾ 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 ಹಾಗೆ ಅಲ್ಲ, ಯಾವಾಗ ಹಿಂಗೆ ಅಂತ ಇರುತ್ತೆ ಅಲ್ಲಿ ಹೇಳ್ತಾರೆ ನೀರು ಬಾಯಿ ತೆಗಿರಿ, ಭೂಮಿ ಒಳಗಡೆ ನೀರಿದೆ ಅಂತಾರೆ. ಹಾಗಾದ್ರೆ ಈ ತೆಂಗಿನಕಾಯಿಗೆ ನೀರು ಭೂಮಿ ಒಳಗಡೆ ನೀರು ಗೊತ್ತಾಯ್ತಾ? ಕನೆಕ್ಟ್ ಇದೆಯಾ? ಮಾತಾಡ್ಕೊಂಡ್ವಾ? ಇಲ್ಲ, ಇಲ್ಲಿ ಸುಳ್ಳು ಮಕ್ಕಳೇ. ಇಲ್ಲಿ ನ್ಯೂಟನ್ ಲಾ ವರ್ಕ್ ಮಾಡುತ್ತೆ. ಏನು ತೆಂಗಿನಕಾಯಿ ಇಟ್ಕೊಂಡ್ರೆ ಸತ್ಯ, ನೀವು ನೋಡ್ತಾ ಇರೋ ಸತ್ಯ. ಆ ಬೆರಳಿದೆ ನೋಡಿ, ಬೆರಳು, ಸ್ವಲ್ಪ ಬೆರಳನ್ನ ಹಿಂದಕ್ಕೆ ಮಡಿಸಿದ್ರೆ ಅದರ ವಿರುದ್ಧ ದಿಕ್ಕಿನಲ್ಲಿ ತೆಂಗಿನಕಾಯಿ ಮುಂದಕ್ಕೆ ಬರುತ್ತೆ. ನ್ಯೂಟನ್ ಸೆಕೆಂಡ್ ಲಾ ನೋಡಿ. ಹಿಂಗೆಲ್ಲ ಗೊತ್ತಿತ್ತು. ಅದಕ್ಕೆ ಈ ತರದ 280 ಪವಾಡಗಳನ್ನ, ಗಾಳಿ ತೇಲದು, ನೀರಿನ ಮೇಲೆ ನಡೆಯೋದು, ಗಾಳಿ ತೇಲದು, ಹಿಂಗಂದ್ರೆ ಸೈಕೋ ಅಂದ್ರೆ ಆಪರೇಷನ್ ಮಾಡೋದು, ಹೊಟ್ಟೆ ಬಗೆಯೋದು, ತಲೆ ಮೇಲೆ ಸುಡು ಹಚ್ಚಾಕ್ ಹಾಕೋದು, ಕುಡಿಯಲ್ಲಿ ಕೈ ಇಡೋದು, ಜಾಲಿಗಳ ಮೇಲೆ ಕೂತ್ಕೊಳ್ಳೋದು, ಮಳೆಗಳ ಮೇಲೆ ನಡೆಯೋದು, ಮಳೆಗಳ ಮೇಲೆ ಬರೋದು, ಇವೆಲ್ಲ ಪ್ರಾಕ್ಟಿಕಲ್ ಎಲ್ಲಿ ನಡೆಯುತ್ತೆ? ಯಾರಿಗೆ? ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ನಿಮ್ ತಂದೆ ತಾಯಿ ಇನ್ನೂ ದೇವ್ರು ಬರುತ್ತೆ, ಅಮ್ಮ ಬರುತ್ತೆ ಅಂತಾರಲ್ಲ, ಎಲ್ಲ ಸುಳ್ಳು. ಅದೆಲ್ಲ ಮಾನಸಿಕ ಕಾಯಿಲೆಗಳನ್ನ, ಫೋಬಿಯಾ ಅನ್ನೋದನ್ನ ನಾವು ತೋರಿಸ್ಲಿಕ್ಕೆ ಬಂದಿದ್ದೀವಿ. ಸದುಪಯೋಗ ಪಡಿಸ್ಕೋಬೇಕಾಗಿರೋದು ಪಡಿಸ್ಕೊಳ್ಳಿಲ್ಲ. ಹಾಗೆ ಅದಕ್ಕೆ ಪ್ರಿನ್ಸಿಪಾಲ್ರೇ, ಟೀಚರ್ಸ್, ಲೆಕ್ಚರರ್ ದಯವಿಟ್ಟು ಈಗ ಬದಲಾಗಬೇಕಾದ್ರೆ ನಮ್ಮ ಲೆಕ್ಚರರ್ಸ್ಗಳು, ದಯವಿಟ್ಟು ಲೆಕ್ಚರರ್ಸ್ಗಳು ಬದಲಾದ್ರೆ ಮಕ್ಕಳು ತನ್ನಷ್ಟಕ್ಕೆ ತಾನೇ ಬದಲಾಗ್ತಾರೆ. ಮಕ್ಕಳು ಬದಲಾದ್ರೆ ಇಡೀ ಪ್ರಪಂಚ ಬದಲಾಗುತ್ತೆ. ಅದಕ್ಕೆ ನಿಮ್ಮ ಮನೆಯ ಮಕ್ಕಳಿಗೆ ದಯವಿಟ್ಟು ಇದೆಲ್ಲ ಬಂದಿದೆ. ಅಷ್ಟು 5-6 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಮಕ್ಕಳೇ ಅದನ್ನ ಕರ್ಕೊಂಬರಕ್ಕೆ. ನಾವು ಮಾಡಿದ್ದೀವಿ, ಅದು ಸದುಪಯೋಗ ಪಡಿಸ್ಕೊಳ್ಳಿ. ಬಸ್ಸಲ್ಲಿ ಕರ್ಕೊಂಡು ಬಂದು, ಸಾಹೇಬ್ರೆ ಬಸ್ಸಲ್ಲಿ ಕರ್ಕೊಂಡ್ಬಂದು 2 ದಿವಸ 28 ಭಾನುವಾರ ಮೆರವಣಿಗೆ ಅದು ಬೇಡ, 29 ಬೆಳಗ್ಗೆ ತಿಂಡಿ 8 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಒಂದ್ ಕಡೆ ಹೊಟ್ಟೆ ತುಂಬಿಕೊಳ್ಳಿ, ಒಂದ್ ಕಡೆ ತಲೆ ತುಂಬಿಕೊಳ್ಳಿ, ಒಂದ್ ಕಡೆ ಜ್ಞಾನಾರ್ಜನೆ ಮಾಡ್ಕೊಳ್ಳಿ. ಸಂಜೆವರೆಗೂ ಇದ್ದು ಸಂಜೆ ಇಲ್ಲಿ ಬನ್ನಿ. ಚೆನ್ನಾಗಿತ್ತು ಅಂದ್ರೆ ನಿಮ್ ಲೆಕ್ಚರರ್ಸ್ಗಳಿಗೆ ಹೇಳಿ, ಸಾರ್ ಒಳ್ಳೇದಾಗಿದೆ ಸರ್ ಅಂತ. ಇದ್ರ ಹೇಳಕ್ ಹೋಗಬೇಡಿ. ನಿಮ್ಮೆಲ್ಲರ ಅಭಿಮಾನ, ನೀವು ಮುಂದೆ ಒಬ್ಬ IAS ಆಫೀಸರ್ ಆಗ್ಬೇಕು, ವಿಜ್ಞಾನಿ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಈ ಸಮಾಜದ ಆಸ್ತಿ ಆಗ್ಬೇಕು. ಅದೆಲ್ಲಕ್ಕಿಂತ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆದರ್ಶಗಳನ್ನ ಮೈಗೂಡಿಸ್ಕೋಬೇಕು. ನಮಸ್ಕಾರ.